ಕೂಲಿ ರಜನಿಕಾಂತ್ ಮತ್ತು ಲೋಕೇಶ್ ಕನಕರಾಜ್ ಅವರ ಕಾಂಬಿನೇಷನ್ ಅಲ್ಲಿ ಬಂದಿರೋ ಸಿನಿಮಾ. 2 hours 50 minutes ಇರೋ ಈ ಸಿನಿಮಾ August 14th ವರ್ಲ್ಡ್ ವೈಡ್ ರಿಲೀಸ್ ಆಗಿ ಮಿಕ್ಸ್ಡ್ ರಿವ್ಯೂಸ್ ನ ಪಡ್ಕೊಂಡು 500 crores ಪ್ಲಸ್ ಕಲೆಕ್ಷನ್ ನ ಮಾಡಿ ಈಗ OTT ನಲ್ಲಿ ರಿಲೀಸ್ ಆಗೋಕೆ ರೆಡಿ ಆಗಿದೆ. ಈ ಸಿನಿಮಾದ ರಿವ್ಯೂ ಮತ್ತು OTT ಅಪ್ಡೇಟ್ ಈ ವಿಡಿಯೋನಲ್ಲಿ ಇರುತ್ತೆ. ವಿಡಿಯೋ ನೋಡಿ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ರಿವ್ಯೂ ಫಸ್ಟ್ ಹಾಫ್ ಎಂಗೇಜಿಂಗ್ ಆಗಿ ಮತ್ತೆ ಇಂಟ್ರೆಸ್ಟಿಂಗ್ ಆಗಿ ಹೋಗುತ್ತೆ. ಮೋನಿಕಾ ಸಾಂಗ್ ಫಸ್ಟ್ ಹಾಫ್ ನಲ್ಲೇ ಮುಗಿಸ್ತಾರೆ. ರಜನಿಕಾಂತ್ ಮತ್ತು ನಾಗಾರ್ಜುನ ಅವರ ಆಕ್ಟಿಂಗ್ ಸೂಪರ್ ಆಗಿ ಸ್ಟೈಲಿಶ್ ಆಗಿತ್ತು. ಮತ್ತೆ ಇಂಟರ್ವಲ್ ನಲ್ಲಿ ಟ್ವಿಸ್ಟ್ ಕೊಟ್ಟು ಇಂಟರ್ವಲ್ ಮತ್ತು BGM ತುಂಬಾನೇ ಚೆನ್ನಾಗಿತ್ತು. ಫಸ್ಟ್ ಹಾಫ್ ಡೀಸೆಂಟ್ ಆಗಿ ಚೆನ್ನಾಗಿನೇ ಇದೆ, ಆದ್ರೆ ಸೆಕೆಂಡ್ ಹಾಫ್ ಎಕ್ಸ್ಪೆಕ್ಟೇಷನ್ ರೀಚ್ ಮಾಡ್ಲಿಲ್ಲ. ಸೆಕೆಂಡ್ ಹಾಫ್ ನಲ್ಲಿ ಸ್ಟೋರಿ ತುಂಬಾ ವೀಕ್ ಆಗಿತ್ತು. ರಜನಿಕಾಂತ್ ಅವರ ಸ್ವ್ಯಾಗ್ ಚೆನ್ನಾಗಿತ್ತು. ಉಪೇಂದ್ರ ಅವರ ಎಂಟ್ರಿ ಮತ್ತೆ ಫೈಟ್ಸ್ ಇಂಪ್ರೆಸಿವ್ ಆಗಿತ್ತು. ಸೋಬಿನ್ ಸಾಯಿರ್ ಅವರ ಆಕ್ಟಿಂಗ್, ಅವರ ಕ್ಯಾರೆಕ್ಟರ್ ನ ಚೆನ್ನಾಗಿ ತೋರಿಸಿದ್ದಾರೆ. ಲಾಸ್ಟ್ ನಲ್ಲಿ ಅಮೀರ್ ಖಾನ್ ಅವರ ಎಂಟ್ರಿ ಚೆನ್ನಾಗಿತ್ತು, ಆದ್ರೆ ಅವರ ಕ್ಯಾರೆಕ್ಟರ್ ಅಷ್ಟೊಂದು ಇಂಪ್ಯಾಕ್ಟ್ ಆಗಿ ಇರ್ಲಿಲ್ಲ. ಅಲ್ಲಲ್ಲಿ ಬಂದಿದ್ದ ಫ್ಲಾಶ್ ಬ್ಯಾಕ್ ಸೀನ್ಸ್, ಆ ಪೋರ್ಷನ್ಸ್ ಮತ್ತೆ ಅಲ್ಲಿದ್ದ BGM ಗೆ ತುಂಬಾ ಚೆನ್ನಾಗಿ ವರ್ಕ್ ಆಯ್ತು. ಇಷ್ಟನ್ನೇ ಸೆಕೆಂಡ್ ಹಾಫ್ ನಲ್ಲಿ ಸ್ಟೋರಿನ ತುಂಬಾ ಡ್ರಾಗ್ ಮಾಡಿದ್ದಾರೆ. ನಾವು ಓವರ್ ಆಲ್ ಆಗಿ ಹೇಳಿದ್ರೆ ಫೈನಲ್ ವರ್ಲ್ಡ್ ಇಟ್ ಬಂದು ರೇಟಿಂಗ್ 3 out of 5. ಫ್ಯಾನ್ ಬೇಸ್ ಮೂವಿ. ರಜನಿಕಾಂತ್ ಅವರ ಫ್ಯಾನ್ಸ್ ಆಗಿದ್ರೆ ಬಿಗ್ ಸ್ಟಾರ್ ಕ್ಯಾಸ್ಟ್ ಇದೆ. ಲೋಕೇಶ್ ಕನಗರಾಜ್ ಅವರ ಡೈರೆಕ್ಷನ್ ಮೂವಿ ನೋಡ್ಬೇಕು ಅಂತ ಅಂದ್ರೆ ಸೆಪ್ಟೆಂಬರ್ 11th ಪ್ರೈಮ್ ವಿಡಿಯೋನಲ್ಲಿ ರಿಲೀಸ್ ಆಗ್ತಿದೆ, ಹೋಗಿ ನೋಡ್ಬೋದು. ಇಷ್ಟು ಈ ಸಿನಿಮಾ ನೋಡಿ ನನಗೆ ಅನಿಸಿದ್ದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಮತ್ತಷ್ಟು ಅಪ್ಡೇಟ್ಸ್ ಮತ್ತು ರಿವ್ಯೂಸ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್.